ಮಾಡೋದ್ರಿಂದ ಹೆಣ್ಣು ಮಕ್ಕಳು ವಿದ್ಯಾವಂತರಾಗ್ಬೋದು, ಅವರವರ ಕಾಲ ಮೇಲೆ ನಿಂತ್ಕೋಬಹುದು ಅಂತ ಮಾಡಿ ಒಳ್ಳೇದಾಯ್ತಾ? ಡೆಫಿನೆಟ್ ಅದೆಲ್ಲ ತುಂಬ ಒಳ್ಳೇದಾಯ್ತು ಅಂತ ನನ್ನ ಅಭಿಪ್ರಾಯ. ಸೊ ಪೌಡರ್ ಸಾಂಬಾರಲ್ಲಿ ಹಾಕ್ಬೋದು. ಅನ್ಫಾರ್ಚುನೇಟ್ಲಿ ನನ್ನ ಮಗಳು ಕೂಡ ಅದೇ ಹಾಸ್ಟೆಲಲ್ಲಿ ಓದ್ತಾ ಇತ್ತು. ಮತ್ತೆ ಇವಾಗ ನಾವು ಅವಳನ್ನ ಸರ್ಕಾರಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕಾಯ್ತು ದುಡ್ಡಿನ ಕೊರತೆ ಇರೋದ್ರಿಂದ. ನನ್ನ ಅಭಿಪ್ರಾಯ ಏನು ಅಂತ ಅದಕ್ಕೆ ನಾವು ಕಾಡು ಹೋಗ್ಬಿಟ್ಟು ಕರ್ಕೊಂಡ್ಬರ್ತೀವಿ. ನೀವು ಕಟ್ಟೆ ತಂದ್ಬಿಟ್ರೆ ನಾವು ಕರ್ಕೊಂಡ್ಬರಕ್ಕೆ ಫಸ್ಟ್ ತಗೊಂಡ್ಬಿಡಿ. ಆಮೇಲೆ ನಮ್ಮ ಅದೇ ಗಂಧದ ಮರ ಅದನ್ನೇ ನಾವು ಮರ ಇಲ್ಲ ನಮಗೆ ಬೆಂಗಳೂರು ಹೊಲ ಹಾಕಕ್ಕೆ ಅದಕ್ಕೆ ನಾವು ಅದೆಲ್ಲ ಕಮ್ಮಿ ಇದ್ದಾಗಲೆಲ್ಲ ಜಾಸ್ತಿ ಬಂದಾಗ ಸುಮಾರು ಜನ ಸ್ಕೂಲಿಂದ ಹೌದಾ? ಏನ್ ಸರ್ ಕ್ವಶನ್ ಕೇಳಿದ್ರಿ ನೀವು? ಪಟಾಕಿ ಅಂಗಡಿಗಳೆಲ್ಲ ಸುಟ್ಟೋಗಿದ ಅದೆಲ್ಲ ನೀವು ಅಭಿಪ್ರಾಯವನ್ನು ಎದುರಿಸಿದ್ದಾರೆ ಜನರು. ಅವರೆಲ್ಲ ತಗೋತಿದ್ದಾರೆ ನೀವು ಅವರು ಆಗ ತಗೊಂಡ್ರೆ ಇದ್ದಾರೆ. ಅವಾಯ್ಡ್ ಮಾಡ್ತಾರ ಅಂತ ಫಾರೆಸ್ಟ್ ಆಫೀಸ್ ಕಡೆ ಕಟ್ಟಾಗಿದ್ದಾರೆ. ಅವಾಯ್ಡ್ ಮಾಡ್ತಾರೆ ಪ್ರಾಣಿಗಳಲ್ಲಿ ಉಳಿಯೋದಿಲ್ಲ. ಯಾರು ನೀವು ನಾವು ತಿರುಗಿ ಸಿಗ್ತೀವಿ. ನಂಗೆ ಹೋಗಿ ಮುಖ್ಯವಾಗಿ ಹೋಗಿ ಇಂಡಸ್ಟ್ರಿ ಆಗ್ತದವ್ರು ಅವ್ರು ಹೇಳಿ ಸರ್, ನಮ್ಮ ಹತ್ರ ಬಂದು ಕೇಳ್ತಿದ್ದೀರಾ? ಈಗ ಜನಗಳೆಲ್ಲ ಹೇಳ್ತಿದ್ದಾರೆ ನೋಟ್ ಮಾಡಿರೋದು ನಾವು ಹುಡುಗನೇ ಹುಡುಗಿ ಅವ್ರಿಗೇನೋ ನೋಟ್ ಮಾಡಿರೋದ್ರಿಂದ ನಾವು ಆಕ್ಸಿಡೆಂಟ್ ಹೇಳ್ತೀವಿ. ನೀವೇನು ಹೇಳ್ತೀರಿ ಸರ್? ನಾವೆಲ್ಲ ಸಾಮಾನ್ಯ ವ್ಯಕ್ತಿಗಳು ಮನುಷ್ಯರು ನಮ್ಗೆ ಯಾಕೆ ಹೇಳ್ತೀರಾ ಸರ್? ಗೌರ್ಮೆಂಟ್ ಇದಕ್ಕೆಲ್ಲ ಡಿಟೇಲ್ ಆಗಿಲ್ಲ. ಅದು ತಗೊಳ್ತಾ ಇರ್ತಲ್ಲ ಅದೆಲ್ಲ ಕನ್ನಡ ಚೊಲ್ಲಿರಲ್ಲ. ಆಮೇಲೆ ಅದನ್ನು ತಗೊಳ್ಳೋದೇ ತಗೊಳ್ಳೋದಕ್ಕೆ ಏನು ನಿಮ್ಮ ಅಭಿಪ್ರಾಯ ಏನು? ಜಾಸ್ತಿ ಆಗೋದ್ರಿಂದ ತಾನೇ ನಾವು ಎಲ್ಲರಿಗೂ ಜಾಸ್ತಿ ಆಗ್ತಾ ಇದ್ರೆ ಮಹಾತ್ಮ ಗಾಂಧಿ ಇವಾಗ ನಿಮಗೆ ಒಂದು